ಹಿಂದಿನ ತರಗತಿಯಲ್ಲಿ ಈಗಾಗಲೇ ಸೀತೆಯನ್ನು ಲಕ್ಷ್ಮಣ ಕರೆದುಕೊಂಡು ಹೋದಂತಹ ಸಂದರ್ಭವನ್ನು ನಾವು ಕಾಣ್ವಿ. ಇಲ್ಲಿ ಜನಮೇಜಯ ರಾಜನು ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗದೊಳ್ ಚಲಿಸುವ ಪತಾಕೆ ರಘುವರನ ಹಂಗನೇನು ಹಳಿದನ ಅಹಹ ಎಂದಡಿಗಡಿಗೆ ತಲೆಗಡುವಂತಿರಲಿಕ್ಕೆ ಪರಮದಾರುಣವಾಯಿತು ಎಂದು ಅಯೋಧ್ಯಪುರದ ನೆರವಿಯಂ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸಿದರೆ ಪರಿಸಿದಂ ಕಾಳ್ಬಟ್ಟೆ ಗೊಂಡ ಅನಿಲ ವೇಗದಿಂದ ರಥವನ್ನು ಅಂದರೆ ಇಲ್ಲಿ ವೈಶಂಪಾಯನ ಶಿಷ್ಯನಾಗಿರ್ತಕ್ಕಂಥ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಕಥೆಯನ್ನು ಮುಂದುವರಿಸ್ತಾ ಇಲ್ಲಿ ಜನಮೇಜಯ ರಾಜನೇ ಇಲ್ಲಿ ಕೇಳು ರಾಜನೇ ಕೇಳು, ರಾಮನ ಆಜ್ಞೆಯಂತೆ ಇಲ್ಲಿ ಸೀತೆಯನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಡಲು ಲಕ್ಷ್ಮಣನು ಹೊರಟಂತಹ ಒಂದು ಸಮಯದಲ್ಲಿ ರಥದ ಮೇಲಿನ ಒಂದು ಪತಾಕೆಯೂ ಸಹ ರಥದ ಮೇಲೆ ಇದ್ದಂತಹ ಪತಾಕೆ ಇಲ್ಲಿ ಪತಾಕೆ ಅಂತಂದ್ರೆ ಇಲ್ಲಿ ಬಾವುಟ ಇನ್ನೊಂದರ್ಥ ಧ್ವಜ ಅಂದರೆ ರಥದ ಮೇಲೆ ಇದ್ದಂತಹ ಪತಾಕೆಯೂ ಸಹ ಅಹಹ ಎಂದು ಆ ರಥದ ಮೇಲೆ ಇದ್ದಂತಹ ಪತಾಕೆಯೂ ಸಹ ಇಲ್ಲಿ ರಘುವರನು ಅಂದರೆ ಶ್ರೀರಾಮನು, ಅಂಗನೆ ಅಂದರೆ ಇಲ್ಲಿ ಹೆಂಡತಿ ಶ್ರೀರಾಮನು ತನ್ನ ಹೆಂಡತಿಯನ್ನು ಬಿಟ್ಟನೆ ಎಂದು ಅದೂ ಸಹ ಹೆಜ್ಜೆಗೂ ಸಹ ಅಡಿಗಡಿಗೆ ಹೆಜ್ಜೆಗೂ ತಲೆಯನ್ನು ಇತ್ತಿಂದತ್ತ ತಲೆಯನ್ನು ಕೊಡುತ್ತಿರುವಂತೆ ಇತ್ತು, ತಲೆಯನ್ನು ಕೆಡುತ್ತಿರುವಂತೆ ಇತ್ತು. ಅದರ ಜೊತೆಗೆ ಅಲ್ಲಿ ಪರಮ ದಾರುಣವಾಯಿತು ಎಂದು ಅಲ್ಲಿ ಅಯೋಧ್ಯಪುರದಲ್ಲಿರ್ತಕ್ಕಂತಹ ಜನರೆಲ್ಲರೂ ಸಹ ನೆರವಿಯಂ ಅಂದರೆ ಗುಂಪಾಗಿ ಸೇರುತ್ತಾ ಜನರೆಲ್ಲರೂ ಯಾರು ಅಯೋಧ್ಯಪುರದಲ್ಲಿರ್ತಕ್ಕಂತಹ ಜನರೆಲ್ಲರೂ ಸಹ ಗುಂಪಾಗಿ ಸೇರಿ ಇದು ಮಹಾದಾರುಣವಾಯಿತು, ಮಹಾಕ್ರೂರವಾಯಿತು ಎಂದು ತಮ್ಮಲ್ಲಿ ಗುಜುಗುಜಿಸಿ ಪಿಸುಮಾತಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ದುಃಖಿಸುತ್ತಿದ್ದಾಗ ಇಲ್ಲಿ ಲಕ್ಷ್ಮಣನು ಮನದಲ್ಲಿಯೇ ಕರಗುತ್ತಾ ದುಃಖವನ್ನು ಪಡುತ್ತಾ ಪರಿಸಿದಂ ಕಾಳ್ಬಟ್ಟೆ ಕೊಂಡ ಅನಿಲ ವೇಗದಿಂದ ರಥವನ್ನು ಅಂದರೆ ಇಲ್ಲಿ ಕಾಳ್ಬಟ್ಟೆ ಅಂದರೆ ಕಾಡಿನ ದಾರಿಯಲ್ಲಿ ವೇಗವಾಗಿ ರಥವನ್ನು ಪರಿಸಿದಂ ಅಂದರೆ ಮುನ್ನಡೆಸ್ತಾ ಹೋಗ್ತಾನೆ. ಅಂದರೆ ಇದು ರಾಜನೇ ಕೇಳು, ಶ್ರೀರಾಮನ ಆಜ್ಞೆಯಂತೆ ಸೀತೆಯನ್ನು ರಥದಲ್ಲಿ ಕುಳಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ರಥದ ಮೇಲೆ ಇದ್ದಂತಹ ಪತಾಕೆಯೂ ಸಹ ಶ್ರೀರಾಮನು ತನ್ನ ಹೆಂಡತಿಯಾಗಿರ್ತಕ್ಕಂಥ ಸೀತೆಯನ್ನು ಬಿಟ್ಟನೆ ಎಂದು ರಥದ ಮೇಲೆ ಇದ್ದಂತಹ ಪತಾಕೆಯೂ ಸಹ ಇಲ್ಲಿ ಪತಾಕೆ ಕಾಣ್ತೀರ ನೀವು ಸಾಮಾನ್ಯವಾಗಿ ಇಲ್ಲಿ ರಥದ ಮೇಲೆ ಪತಾಕೆ ಕಾಣ್ತೀವಿ ಬಾವುಟ, ಈ ಪತಾಕಿನೂ ಸಹ ಇತ್ತಿಂದತ್ತ ತಲೆಯನ್ನು ಕೆಡವುತ್ತಿರುವಂತೆ ಇತ್ತು. ಮತ್ತು ಅಯೋಧ್ಯಪುರದಲ್ಲಿರ್ತಕ್ಕಂಥ ಜನರೆಲ್ಲರೂ ಇದು ಪರಮ ದಾರುಣವಾಯಿತು, ಕ್ರೂರವಾಯಿತು ಅಂತೇಳ್ಬಿಟ್ಟು ತಮ್ಮಲ್ಲಿ ಪಿಸುಮಾತಿನಲ್ಲಿ ಗುಜುಗುಜಿಸಿ ಮಾತನಾಡಿಕೊಳ್ತಿದ್ರು. ಇಂತಹ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮಣ ಮನದಲ್ಲಿಯೇ ದುಃಖವನ್ನು ಪಡುತ್ತಾ ಕಾಳ್ಬಟ್ಟೆ ಗೊಂಡ ಅನಿಲ ವೇಗದಿಂದ ರಥವನ್ನು ಅಂದರೆ ಕಾಡಿನ ದಾರಿಯಲ್ಲಿ ವೇಗವಾಗಿ ರಥವನ್ನು ಮುನ್ನಡೆಸ್ತಾ ಹೋಗ್ತಾನೆ. ಈ ಮುನ್ನಡೆಸ್ತಾ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತೆ ಪದ್ಯವಾಗ ಇಳಿದು ರಥದಿಂದ ಮಂದಾಕನಿಗೆ ಪಡೆಮಟ್ಟು ಬಳಿಕ ನಾವಿಕರೊಡನೆ ನಾವದೋಳು ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸಿ ಸುಯ್ದು ಚಿಂತಿಸುವ ಮುಂದೆ ಉಗ್ರ ಮೃಗ ಪಕ್ಷಿಗಣದಿಂದ ಗೂರ್ಮಿಸುವ ಹಳುವಮಂ ಪೊಕ್ಕನ್ ಅಡಿಯಿಡು ಒಡಲ್ ಅಸದಳಮೆಂಬ ಕರ್ಕಶದ ಮಾರ್ಗದಿಂದ ಅಂದರೆ ಮುಂದೆ ಉಗ್ರ ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ಹಳುವಮಂ ಪೊಕ್ಕನ್ ಅಡಿಯಿಡು ಒಡಲ್ ಅಸದಳಮೆಂಬ ಕರ್ಕಶದ ಮಾರ್ಗದಿಂದ ಅಂದರೆ ಈಗಾಗಲೇ ಹೋಗುವಂತಹ ಸಂದರ್ಭ ಸೀತಾದೇವಿಯನ್ನು ಕರೆದುಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕಿದಂತಹ ಗಂಗಾ ನದಿಯನ್ನು ಕಾಣುತ್ತಿದ್ದಂತೆ ಸೀತೆಯು ರಥದಿಂದ ಕೆಳಗೆ ಇಳಿದು ಆ ಗಂಗೆಗೆ ನಮಸ್ಕಾರವನ್ನು ಮಾಡಿದಳು. ಆಮೇಲೆ ಲಕ್ಷ್ಮಣ ಮತ್ತು ಸೀತೆ ದೋಣಿಯಲ್ಲಿ ಕುಳಿತು ಅಂಬಿಗನೊಡನೆ ಅಂಬಿಗ ಅಂದರೆ ಇಲ್ಲಿ ಗಮನಿಸ್ಬೇಕು, ನೀವು ಈ ಚಿತ್ರ ಗಮನಿಸ್ತಾ ಇದ್ದೀರಾ. ಈ ಅಂಬಿಗ ಅಂದರೆ ದೋಣಿಯನ್ನು ಮುನ್ನಡೆಸ್ತಕ್ಕಂಥ ಅಂಬಿಗ, ಇಲ್ಲಿ ಸೀತೆ, ಇಲ್ಲಿ ಲಕ್ಷ್ಮಣ ಅಂದರೆ
ದೋಣಿಯಲ್ಲಿ ಕುಳಿತು ಅಂಬಿಗನೊಡನೆ ಗಂಗಾ ನದಿಯನ್ನು ದಾಟಿ ಅನಂತರ ನಿರ್ಮಲವಾಗಿರ್ತಕ್ಕಂತಹ ಪಾವನದ ತೀರ್ಥದಲ್ಲಿ ಮುಳುಗುತ್ತಾರೆ, ಸ್ನಾನವನ್ನು ಮಾಡ್ತಾರೆ. ಅನಂತರ ಇಲ್ಲಿ ಸೌಮಿತ್ರಿ ಮತ್ತು ಭೂಜಾತೆ ಸಹಿತ ಅಂದರೆ ಲಕ್ಷ್ಮಣ ಮತ್ತು ಭೂದೇವಿಯ ಮಗಳಾಗಿರ್ತಕ್ಕಂತಹ ಸೀತೆ ಇಬ್ಬರೂ ಸಹ ನಿರ್ಮಲವಾದಂತಹ ತೀರ್ಥದಲ್ಲಿ ಮಿಂದು ಅನಂತರ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಲಕ್ಷ್ಮಣನು ಮನದಲ್ಲಿಯೇ ಒಳಗೊಳಗೆ ಮರುಗಿ ಬಿಸಿ ಸುಯ್ದು ಚಿಂತಿಸುವ ಅಂದರೆ ಒಳಗೊಳಗೆ ದುಃಖವನ್ನು ಪಡ್ತಾ ಇದ್ದಾನೆ. ಯಾರು? ಲಕ್ಷ್ಮಣ. ಬಿಸಿ ಸುಯ್ದು ಅಂತಂದರೆ ಒಳಗೊಳಗೆ ದುಃಖವನ್ನು ಪಡುತ್ತಾ ನಿಟ್ಟುಸಿರನ್ನು ಬಿಡುತ್ತಿದ್ದನು. ಮರುಗಿ ಅಂದರೆ ಇಲ್ಲಿ ದುಃಖಿಸುತ್ತಾ, ಬಿಸಿ ಸುಯ್ದು ಅಂದರೆ ನಿಟ್ಟುಸಿರನ್ನು ಬಿಡ್ತಾ ಇದ್ದ. ಅದರ ಜೊತೆಗೆ ಚಿಂತೆಯನ್ನು ಸಹ ಮಾಡುತ್ತಾ ಚಿಂತಿಸುವ ಚಿಂತೆಯನ್ನು ಮಾಡುತ್ತಾ ಮುಂದೆ ಹೋಗುವಂತಹ ಸಂದರ್ಭದಲ್ಲಿ ಎಂತಹ ಮಾರ್ಗವನ್ನು ಪ್ರವೇಶ ಮಾಡ್ತಾರೆ ಅಂದರೆ ಉಗ್ರ ಮೃಗ ಪಕ್ಷಿ ಗಣದಿಂದ ಗೂರ್ಮಿಸುವ ಅಂದರೆ ಮೃಗ ಪ್ರಾಣಿ ಅಥವಾ ಕ್ರೂರ ಮೃಗ ಪ್ರಾಣಿ ಪಕ್ಷಿಗಳ ಗೂರ್ಮಿಸುವ ಅಂದರೆ ಗರ್ಜನೆಗಳಿಂದ ಕೂಡಿರುವಂತಹ ಅಳು ಅಂತಂದರೆ ಇಲ್ಲಿ ಕಾಡು. ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ದಟ್ಟವಾದಂತಹ ಒಂದು ಕಾಡು. ಅಳುವಮಂ ಪಕ್ಕನ್ ಅಡಿ ಇಡು ಅಂತಂದರೆ ಪ್ರವೇಶ ಮಾಡಿದರು. ಯಾವನ್ನು ಪ್ರವೇಶ ಮಾಡೋದು? ದಟ್ಟವಾದಂತಹ ಒಂದು ಕಾಡನ್ನು ಪ್ರವೇಶ ಮಾಡಿದರು. ಎಂತಹ ದಾರಿ ಅಂತಂದ್ರೆ ಕರ್ಕಶದ ಮಾರ್ಗದಿಂದ ಅಂದರೆ ಕಠಿಣವಾದಂತಹ ದಾರಿಯಲ್ಲಿ ಮುನ್ನಡಿತಾರೆ. ಅಂದರೆ ಇದು ಟೋಟಲಿ ಅಂತ ದಾರಿಯಲ್ಲಿ ಸಿಕ್ಕಿದಂತಹ ಗಂಗಾ ನದಿಯನ್ನು ಕಾಣುತ್ತಿದ್ದಂತೆ ಸೀತೆಯು ರಥದಿಂದ ಕೆಳಗಿಳಿದು ಗಂಗೆಗೆ ನಮಸ್ಕಾರ ಮಾಡಿದರು. ಆಮೇಲೆ ಲಕ್ಷ್ಮಣ ಹಾಗೂ ಸೀತೆ ದೋಣಿಯಲ್ಲಿ ಕುಳಿತು ಅಂಬಿಗ ನಾವಿಕನೊಡನೆ ಗಂಗಾ ನದಿಯನ್ನು ದಾಟಿ ನಿರ್ಮಲವಾದಂತಹ ಪಾವನದ ತೀರ್ಥದಲ್ಲಿ ಮಿಂದರು. ಲಕ್ಷ್ಮಣನು ಮನದಲ್ಲಿ ದುಃಖಿಸುತ್ತಾ ನಿಟ್ಟುಸಿರನ್ನು ಬಿಡುತ್ತಿದ್ದನು. ಆದರೆ ಈ ರೀತಿಯಾಗಿ ಅನಿವಾರ್ಯವಾಗಿ ಮುಂದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕಠಿಣವಾದಂತಹ ದಾರಿಯಲ್ಲಿ ಮುನ್ನಡೆದಂತಹ ಸಂದರ್ಭದಲ್ಲಿ ಅವರು ಮೃಗ ಪ್ರಾಣಿ ಪಕ್ಷಿಗಳ ಗರ್ಜನೆಗಳಿಂದ ಕೂಡಿದಂತಹ ದಟ್ಟವಾದ ಕಾಡನ್ನು ಪ್ರವೇಶ ಮಾಡ್ತಾರೆ. ಇಂಥ ದಟ್ಟವಾದಂತಹ ಒಂದು ಕಾಡು ಅಂತಕ್ಕಂಥದ್ದು ಸೀತಾದೇವಿಯ ಕಣ್ಣಿಗೆ ಯಾವ ರೀತಿ ಭಾಸವಾಗುತ್ತೆ ಅಂತಕ್ಕಂಥದ್ದು ನಾವು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ ವಿದ್ಯಾರ್ಥಿಗಳೇ. ಈ ತರಗತಿಗೆ ವಂದನೆಗಳು.